ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಕಡೆ ಆಗಿರಬಹುದು, ಒಟ್ಟಾರೆ ಹೇಳೋದಾದರೆ ಮನೆಯಲ್ಲಿ ಜೇನುಗೂಡು ಕಟ್ಟಿದ್ರೆ ಶುಭನೋ ಅಥವಾ ಅಶುಭನೋ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಜೇನು ತಾನಾಗಿಯೇ ಕಟ್ಟುತ್ತೆ, ವಾಸವಿರುವಂತಹ ಮನೆಗಳಲ್ಲೇ ಜೇನು ಕಟ್ಟುತ್ತೆ. ಆಗ ಜೇನು ಏನಕ್ಕೋಸ್ಕರ ಕಟ್ಟಿದೆ ಮನೆಯಲ್ಲಿ, ಇದನ್ನು ನಾವು ತೆಗೆದು ಹಾಕಬೇಕಾ ಅಥವಾ ಹಾಗೇ ಇದ್ದರೆ ನಮಗೆ ಒಳ್ಳೆಯದಾ ಅಂತ ಕೆಲವೊಂದಷ್ಟು ಗೊಂದಲಗಳು ಇರುತ್ತೆ. ಹಾಗಾದರೆ ಈ ರೀತಿಯಾಗಿ ಮನೆಯಲ್ಲಿ ಜೇನೇನಾದರೂ ಕಟ್ಟಿತು ಅಂತಂದರೆ ಶುಭನೋ ಅಥವಾ ಅಶುಭನೋ, ಯಾವ ದಿಕ್ಕಿನಲ್ಲಿ ಜೇನು ಕಟ್ಟಿದ್ರೆ ಶುಭ, ಹಾಗೆ ಯಾವ ದಿಕ್ಕಿನಲ್ಲಿ ಜೇನು ಕಟ್ಟಿದರೆ ಅಶುಭ, ಇದನ್ನು ತೆಗೆಯೋದು ಹೇಗೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ, ಈಗ ಜೇನು ಮನೆಯಲ್ಲಿ ಕಟ್ಟೋದ್ರಿಂದ ಶುಭನೋ ಅಶುಭನೋ, ಅಥವಾ ಯಾವ ದಿಕ್ಕಿನಲ್ಲಿ ಕಟ್ಟಿದ್ರೆ ಶುಭ, ಹಾಗೆ ಜೇನು ಕಟ್ಟಿದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಬರೋಣ. ಪೂರ್ವ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದ್ರೆ ಉತ್ತಮ ಫಲ ನೀಡುತ್ತದೆ ಎಂದರ್ಥ. ಆಗ್ನೇಯ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದ್ರೆ ಸಂಬಂಧಿಕರಿಂದ ಅನುಕೂಲವಾಗುತ್ತದೆ ಎಂದರ್ಥ. ದಕ್ಷಿಣ ದಿಕ್ಕಿನಲ್ಲಿ ಜೇನು ಕಟ್ಟಿದ್ರೆ ಉತ್ತಮವಾಗಿರುತ್ತದೆ, ಅಂದರೆ ಶುಭ ಫಲಗಳನ್ನು ಕೊಡುತ್ತೆ ಅಂತ ಕೂಡ ಅರ್ಥ. ಹಾಗೆಯೇ ಪಶ್ಚಿಮ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದ್ರೆ ಉತ್ತಮ ಕಾರ್ಯ ನಡೆಯುತ್ತದೆ ಎಂದರ್ಥ. ಇನ್ನು ಕೆಲಸ ಸಂಪೂರ್ಣವಾಗುವ ಸೂಚನೆ, ಅಂದರೆ ವಾಯುವ್ಯ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟುವ ಸೂಚನೆ, ಇದರಿಂದ ಕೈಗೊಂಡ ಕಾರ್ಯಗಳು ಸಂಪೂರ್ಣವಾಗಿರುತ್ತದೆ ಎಂದರ್ಥ. ಉತ್ತರ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದ್ರೆ ಶುಭ ಸೂಚನೆ, ಶುಭ ಫಲ ದೊರಕುತ್ತದೆ ಎಂದರ್ಥ. ಆದರೆ ನೈಋತ್ಯ ಭಾಗದಲ್ಲಿ ಜೇನುಗೂಡು ಕಟ್ಟಿದ್ರೆ ಉತ್ತಮವಲ್ಲ ಎಂದರ್ಥ. ಕಷ್ಟಕಾಲ ಬಂದು ತೊಡಗುತ್ತದೆ, ಅಥವಾ ನಮಗೆ ಯಾವುದೋ ಒಂದು ರೀತಿಯ ಕಷ್ಟ ಬರುವಂತಹ ಮುನ್ಸೂಚನೆಗೆ ಈ ಒಂದು ಗೂಡು ಕಟ್ಟುತ್ತೆ ನೈಋತ್ಯ ಭಾಗದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನಿಮಗೆ ತಿಳಿತಲ್ವಾ, ಇಷ್ಟು ದಿಕ್ಕಿನಲ್ಲಿ ಗೂಡುಗಳು ಕಟ್ಟಿದ್ರೆ ಒಳ್ಳೆಯದು ಅಥವಾ ಯಾವ ದಿಕ್ಕಿನಲ್ಲಿ ಗೂಡು ಕಟ್ಟಿದ್ರೆ ಕೆಟ್ಟದ್ದು ಅಂತ ನೀವು ತಿಳ್ಕೊಂಡಿದ್ದೀರಾ. ಇನ್ನು ನೈಋತ್ಯದಲ್ಲಿ ಜೇನು ಗೂಡು ಕಟ್ಟಿತು ಅಂತ ಹೇಳಿಬಿಟ್ಟು ನೀವು ಅದನ್ನು ಓಡಿಸಲು ಕೂಡ ನೀವೇ ಯತ್ನಿಸೋದಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತುಂಬ ತೊಂದರೆಗಳು ಉಂಟಾಗುತ್ತೆ. ಯಾಕಂದರೆ ಮನೆಯಲ್ಲಿ ಜೇನು ಕಟ್ಟಿದೆ ಅಂತಂದರೆ ಅದನ್ನು ಹೋಗ್ಲಾಡ್ಸೋದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಏನಾದರೂ ಜೇನು ಕಟ್ಟಿತು, ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ಜೇನು ಕಟ್ಟಿದೆ ಅಂತಂದರೆ ಅದನ್ನು ತೆಗೆಯುವಂಥವರೇ ಇರ್ತಾರೆ. ಸೊ ಅಂಥವ್ರನ್ನ ಕರೆಸಿ ನೀವು ಸೇಫಾಗಿ ಆ ಒಂದು ಗೂಡನ್ನು ತೆಗೆಸೋದು ತುಂಬಾ ಒಳ್ಳೆಯದು. ನೀವೇನಾದರೂ ಕಟ್ಟಿರುವಂಥ ಜೇನನ್ನು ತೆಗೆಯೋಕ್ಕೆ ಹೋದಾಗ ನಿಮ್ಮ ಮೇಲೆ ಅದು ಅಟ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಇರುತ್ತೆ. ಇದರಿಂದ ಕೂಡ ನಿಮಗೆ ಕಷ್ಟಗಳು ಉಂಟಾಗುತ್ತೆ ಅಲ್ವಾ. ಹಾಗಾಗಿ ನೀವು ಆದಷ್ಟು ಬೇರೆ, ಅಂದರೆ ಆ ಒಂದು ಜೇನನ್ನು ಹಿಡಿಯೋ ಅಂಥವ್ರು ಏನಿರ್ತಾರೆ ಅಂಥವ್ರನ್ನು ಕರೆಸಿ ಮನೆಯಲ್ಲಿ ಕಟ್ಟಿರುವಂಥ ಜೇನನ್ನು ತೆಗೆಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಇನ್ನೂ ಏನಾದರೂ ಮುಂದೆ ನಿಮ್ಮ ಮನೆಯಲ್ಲಿ ಜೇನು ಈಗಾಗಲೇ ಕಟ್ಟಿದೆ ಅಂದಾಗ ನಾನು ಹೇಳಿರುವಂಥ ಇಷ್ಟು ದಿಕ್ಕುಗಳನ್ನು ಪರಿಶೀಲನೆಯನ್ನು ಮಾಡಿಕೊಂಡು ಅನಂತರ ನೀವು ಮುಂದುವರಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.